ಹಲೋ ಸ್ಟೂಡೆಂಟ್ಸ್, ಏರ್ಪೋರ್ಟ್ ಅಥಾರಿಟಿ ಆಫ್ ಇಂಡಿಯಾ ಗೇಟ್ ಮೇಲ್ಗಡೆ ಏನ್ ಕರೆದಿದ್ದಾರೆ? ರಿಕ್ರೂಟ್ಮೆಂಟ್ ಕರೆದಿದ್ದಾರೆ. ಇಟ್ ಇಸ್ ಅ ಪ್ಯೂರ್ಲಿ ಆನ್ ಗೇಟ್ ಸ್ಕೋರ್. ನೋಡ್ರಿ, ನೀವು ಯಾವಾಗಾದ್ರೂ ಪಾಸ್ ಔಟ್ ಆಗ್ರಿ, ಯಾವ ಇಯರ್ ಅಲ್ಲಿ ಆದ್ರೂ ಪಾಸ್ ಔಟ್ ಆಗಿರಿ. ಬಟ್ ನೀವೇನಾದ್ರೂ ಗೇಟ್ 2023 ಅಲ್ಲಿ, ಗೇಟ್ 2024 ಅಲ್ಲಿ, ಗೇಟ್ 2025 ಅಲ್ಲಿ ಕ್ವಾಲಿಫೈ ಆಗಿದ್ರೆ, ಎಷ್ಟು ಸ್ಕೋರ್ ಅಂತ ಏನು ಹೇಳಿಲ್ಲ ಅವರು, ಅದನ್ನ ಅವ್ರು ಸೆಲೆಕ್ಟ್ ಮಾಡ್ಬೇಕಾದ್ರೆ ಯೋಚನೆ ಮಾಡ್ತಾರೆ. ಆಗಿದ್ರೆ ಅವರು ಈ ಅಪ್ಲಿಕೇಶನ್ ಅನ್ನ ಹಾಕ್ಬೋದು. ಇಲ್ಲಿ ಇಂಜಿನಿಯರಿಂಗ್, ಸಿವಿಲ್ ಇಂಜಿನಿಯರಿಂಗಿಗೆ 199 ಪೋಸ್ಟ್ಗಳಿದಾವೆ. ಅದನ್ನ ಡಿವೈಡ್ ಕೂಡ ತೋರಿಸಿದ್ದಾರೆ. ನಾಟ್ ಓನ್ಲಿ ಸಿವಿಲ್ ಇಂಜಿನಿಯರಿಂಗ್, ಆರ್ಕಿಟೆಕ್ಚರ್, ಎಲೆಕ್ಟ್ರಿಕಲ್, ಎಲೆಕ್ಟ್ರಾನಿಕ್ಸ್ ಮತ್ತು ಐಟಿ ಅವ್ರಿಗೂ ಕೂಡ ಇದೆ. ನೋಡ್ರಿ, ಸಾಫ್ಟ್ವೇರ್ ಇಂಜಿನಿಯರ್ಸ್, ಐಟಿ ಸೆಕ್ಟರ್ ಅವ್ರಿಗೂ ಕೂಡ ಗೇಟ್ ಮೇಲ್ಗಡೆ ಪೊಸಿಷನ್ಸ್ ಇದಾವೆ. ಎಲಿಜಿಬಿಲಿಟಿ: ಜೂನಿಯರ್ ಎಕ್ಸಿಕ್ಯೂಟಿವ್, ದಟ್ ಈಸ್ ಇಂಜಿನಿಯರಿಂಗ್ ಇನ್ ಸಿವಿಲ್, ಬ್ಯಾಚುಲರ್ಸ್ ಡಿಗ್ರಿ ಆಗಿರ್ಬೇಕು, ನಿಮ್ದಂತೂ ಆಗಿರ್ತದ. ಸಿವಿಲ್ ಇಂಜಿನಿಯರಿಂಗ್ ಆಗಿರ್ಬೇಕು. ಏನ್ ಹೇಳ ನೋಡು, ಗೇಟ್ ಅಲ್ಲಿ ಸಿಇ ಅಂತೇಳಿ ಒಂದು ಕೆಟಗರಿ ಇರ್ತದೆ, ಅಂದ್ರೆ ಸಿವಿಲ್ ಇಂಜಿನಿಯರಿಂಗ್ ಒಳಗೆ ಗೇಟ್ ಕ್ವಾಲಿಫೈ ಆಗಿರ್ಬೇಕು. ಮತ್ತೆ ಹಿಂಗಂತಲ್ಲ, ನೀವು ಯಾವ್ದಾದ್ರು ಇಂಜಿನಿಯರಿಂಗ್ ಒಳಗೆ ಕ್ವಾಲಿಫೈ ಮಾಡ್ಕೊಂಡ್ ಬರೋದಲ್ಲ, ಹೇಳಿದ ಸಿವಿಲ್ ಅಲ್ಲಿ ಮಾತ್ರ ಗೇಟ್ ಕ್ವಾಲಿಫೈ ಆಗಿರ್ಬೇಕು. 23, 24, 25 ಮೂರು ಆಗಿರ್ಬೇಕು. ಅದೇ ಟೈಪ್ ಬೇರೆ ಬೇರೆ ಡಿಪಾರ್ಟ್ಮೆಂಟ್ನವ್ರಿಗೂ ಕೂಡ ಕೊಟ್ಟಿದ್ದಾರೆ. ವಿಲ್ ಕಾನ್ಸಂಟ್ರೇಟ್ ಆನ್ ಸಿವಿಲ್ ಇಂಜಿನಿಯರಿಂಗ್, ರೈಟ್? ನೋಡು, ಇಷ್ಟು ಆದ್ಮೇಲೆ ಫೈನಲ್ ಇಯರ್ ಸ್ಟೂಡೆಂಟ್ಸ್ಗೂ ಕೂಡ ಅಪ್ಲೈ ಮಾಡ್ಬೋದು ಅಂತ ಹೇಳಿದ್ರೆ, ದಿಸ್ ಇಸ್ ವೆರಿ ನೈಸ್. ಓಕೆನಾ? ಫೈನಲ್ ಇಯರ್ ಸ್ಟೂಡೆಂಟ್ಸ್ ನೀವು ಸ್ಟಡಿ ಮಾಡ್ತಾ ಇದ್ದೀರಿ, ನೀವು ಕೂಡ ಅಪ್ಲೈ ಮಾಡ್ಬೋದು. ಬಟ್ ಕಂಡೀಷನ್ ಏನ್ ಹೇಳಿದ್ರೆ ಅಂದ್ರೆ, ಅಪ್ಲಿಕೇಶನ್ ವೆರಿಫಿಕೇಶನ್ ಆಗೋದ್ರೊಳಗಾಗಿ ನಿಮ್ದು ಡಿಗ್ರಿ ಕಂಪ್ಲೀಟ್ ಆಗಿದ್ದು ಅಟ್ ಲೀಸ್ಟ್ ಫೈನಲ್ ಸೆಮಿಸ್ಟರ್ ಮಾರ್ಕ್ಸ್ ಕಾರ್ಡ್ ಆದ್ರೂ ಕೈಯಾಗಿರ್ಬೇಕು. ಓಕೆನಾ? ನಥಿಂಗ್ ಟು ವರಿ. ಈ ಎಕ್ಸಾಮ್ ಬರಿಬೇಕಾದ ಏನದು ಅಪ್ಲಿಕೇಶನ್ ಹಾಕ್ಬೇಕಾದಾಗ ಏನು ಕೇಳಂಗಿಲ್ಲ ಅವರು. ಜಸ್ಟ್ ಏನಂದ್ರೆ ಅಪ್ಲಿಕೇಶನ್ ವೆರಿಫಿಕೇಶನ್ ಹೋದಾಗ ನಿಮಗೆ ಬೇಕಾಗ್ತದೆ, ಸೆಲೆಕ್ಟ್ ಆದ್ರೆ. ಅಂಡರ್ಸ್ಟುಡ್? ಅಂದ್ರೆ ಇದರ ಅರ್ಥ ಫೈನಲ್ ಇಯರ್ ಹುಡುಗರಿಗೆ ಯಾಕೆ ಹೇಳಿದ್ರೆ ಅಂತಂದ್ರೆ, ಇದರ ಅರ್ಥ ನೀವೇನಾದ್ರೂ ಈ ಫೈನಲ್ ಇಯರ್ ಅಲ್ಲಿ ಇದ್ದೀರಿ, ಬಟ್ ನೀವು 2025 ಗೇಟ್ ಕ್ವಾಲಿಫೈ ಆಗಿದ್ರಿ ಅಂದ್ರೆ ಈಗ ಅಪ್ಲೈ ಮಾಡ್ಕೋಬಹುದು ನೀವು. ಏಜ್ ಲಿಮಿಟ್ 27 ಇಯರ್ಸ್ ಅದ ಆಸ್ ಆನ್ ದಿಸ್ ಡೇಟ್. ಅದು ಬಿಟ್ಟು ಮತ್ತೆ ಏಜ್ ರಿಲ್ಯಾಕ್ಸೇಷನ್ ಕೂಡ ಇರ್ತದೆ. ನಿಮ್ಮದನ್ನ ನೀವು ಕರೆಕ್ಟ್ ಆಗಿ ನೋಡ್ಕೊಂಡು ವೆಬ್ಸೈಟ್ ಅಲ್ಲಿ ಹೋಗಿ ನೋಡ್ಕೊಡ್ರಿ. ವೆರಿ ಇಂಪಾರ್ಟೆಂಟ್ ಏನಂದ್ರೆ, ಅಪ್ಲಿಕೇಶನ್ ಕ್ಲೋಸ್ ಆಗ್ತದ 27, ಇದೇ ತಿಂಗಳು 27ಗೆ ಅಪ್ಲಿಕೇಶನ್ ಕ್ಲೋಸ್ ಆಗ್ತದೆ. ನೋಡಿ, ಇಲ್ಲಿ ಬಹಳ ಇಂಪಾರ್ಟೆಂಟ್ ಏನ್ ಗೊತ್ತಾ, ಇಂಪಾರ್ಟೆಂಟ್ ಡೇಟ್ಸ್ ಒಳಗಡೆ ಓಪನ್ ಡೇಟ್ ಕೊಟ್ಟಿದಾರ, ಕ್ಲೋಸಿಂಗ್ ಡೇಟ್ ಕೊಟ್ಟಿದಾರ, ಶೆಡ್ಯೂಲ್ ಫಾರ್ ಅಪ್ಲಿಕೇಶನ್ ವೆರಿಫಿಕೇಶನ್ ಕೊಟ್ಬಿಟ್ಟಿದಾರ. ಎಕ್ಸಾಮ್ ಇಡಂಗಿಲ್ಲ ರೀ ಇವರು, ತಮ್ಮದೇ ಆದಂತ ಇನ್ನೊಂದು ಎಕ್ಸಾಮ್ ಇಡಲ್ಲ. ನೀ ಗೇಟ್ ಎಕ್ಸಾಮ್ ಬರ್ದಿಲ್ಲ, ಅದೇ ಎಕ್ಸಾಮ್ ರಿಕ್ರೂಟ್ಮೆಂಟ್, ಅದೇ ಡೈರೆಕ್ಟ್ ರಿಕ್ರೂಟ್ಮೆಂಟ್, ರೈಟ್? ವೆರಿ ಇಂಪಾರ್ಟೆಂಟ್ ಬರ್ದ ನೋಡಿ, ಸೆಲೆಕ್ಷನ್ ಪ್ರೊಸೀಜರ್ ಹೆಂಗಿರ್ತದೆ ಅಂತ. ಏಜ್ ಲಿಮಿಟ್ ಮತ್ತು ಎಲಿಜಿಬಿಲಿಟಿ ಕ್ರೈಟೇರಿಯಾವನ್ನು ನೋಡ್ಕೊಂಡು ನೀವು ಕಟ್ ಆಫ್ ಇದನ್ನ ನೋಡ್ಕೊಂಡು ನೀವು ಅಪ್ಲೈ ಮಾಡ್ರಿ. ಓಕೆ, ವಿದಿನ್ ದ ಡೇಟ್ ಅಪ್ಲೈ ಮಾಡ್ರಿ. ಎರಡನೇದು ಏನಂತಂದ್ರೆ, ನಿಮ್ದು ಗೇಟ್ ಕ್ವಾಲಿಫೈ ಆಗಿರಬೇಕು 23 ಒಳಗಡೆ ಅಥವಾ 24 ಒಳಗಡೆ ಅಥವಾ 25 ಒಳಗಡೆ ಕ್ವಾಲಿಫೈ ಆಗಿರಬೇಕು. ಆನ್ ದ ಬೇಸಿಸ್ ಆಫ್ ದ ಡೀಟೇಲ್ ಫರ್ನಿಶ್ಡ್, ಅದೆಲ್ಲ ಬೇಸಿಸ್ ನ ನೋಡ್ಕೊಂಡು ನಿಮ್ಮನ್ನು ಶಾರ್ಟ್ ಲಿಸ್ಟ್ ಮಾಡ್ತೀವಿ. ಮಾಡಿ ಈಕ್ವಲ್ ವೇಟೇಜ್ ವಿಲ್ ಬಿ ಗಿವನ್ ಅಂತ ಹೇಳ್ಬಿಟ್ರು, ಮುಗಿತು. ಈಕ್ವಲ್ ವೇಟೇಜ್ ವಿಲ್ ಬಿ ಗಿವನ್ ಟು ಗೇಟ್ 23, 24, 25 ಹಿಂಗಂತಲ್ಲ 23 ಒಳಗೆ ಇಷ್ಟು ಸ್ಕೋರ್ ಇತ್ತು, ಇದ್ರೊಳಗೆ ಇಷ್ಟು ಸ್ಕೋರ್ ಇತ್ತು ಅಂತ ಏನು ನೋಡಂಗಿಲ್ಲ. ಚಲೋ ಸ್ಕೋರ್ ಇದ್ದವ್ರನ್ನ ಆ ನಂಬರ್ ಆಫ್ ಕ್ಯಾಂಡಿಡೇಟ್ಸ್ ಎಷ್ಟು ಬೇಕಲ್ಲ ಅದಕ್ಕೊಂದಿಷ್ಟು ರೇಷಿಯೋ ಹಾಕಿ ಸೆಲೆಕ್ಟ್ ಮಾಡಿಬಿಡ್ತಾರ. ಆಮೇಲೆ ಅಪ್ಲಿಕೇಶನ್ ವೆರಿಫಿಕೇಶನ್ ಆಗ್ತದ, ಎಲ್ಲ ಅಪ್ಲಿಕೇಶನ್ ಕರೆಕ್ಟ್ ಇದ್ವು ಅಂತಂದ್ರೆ ಯು ವಿಲ್ ಬಿ ಸೆಲೆಕ್ಟೆಡ್. ನೋಡು ಎಷ್ಟು ಈಸಿ ಅದ. ಓಕೆ, ಕಾಂಪಿಟೇಟಿವ್ ಎಕ್ಸಾಮ್ಸ್ ಕಂಡು ಭಾಳ ಚೆನ್ನಾಗಿ ಮಾಡಿದಾರೆ AI ಅಂತ ಏರ್ಪೋರ್ಟ್ ಅಥಾರಿಟಿ ಅವರು. ದೇ ಆರ್ ನಾಟ್ ಕಂಡಕ್ಟಿಂಗ್ ದೇರ್ ಓನ್ ಎಕ್ಸಾಮಿನೇಷನ್ಸ್, ದೇ ವಿಲ್ ಡಿಪೆಂಡ್ ಆನ್ ದೇ ಆರ್ ಡೈರೆಕ್ಟ್ಲಿ ರಿಲೈಯಿಂಗ್ ಆನ್ ದ ಡಿಪೆಂಡಿಂಗ್ ಆನ್ ದ ಗೇಟ್. ಅರ್ಥಾಯ್ತಾ? ಗೇಟ್ ಇಸ್ ನಾಟ್ ಓನ್ಲಿ ಫಾರ್ MTech, ಇಟ್ ಈಸ್ ಫಾರ್ ಆಲ್ಸೋ ಜಾಬ್. ಥ್ಯಾಂಕ್ ಯು ವೆರಿ ಮಚ್. ಅಪ್ಲೈ ಮಾಡ್ರಿ, ಯಾರ್ಯಾರು ಕ್ವಾಲಿಫೈ ಆಗಿದ್ರಲ್ಲ ಅಪ್ಲೈ ಮಾಡ್ರಿ. ಯಾರ್ಯಾರು ಕ್ವಾಲಿಫೈ ಆಗಿಲ್ಲಲ್ಲ, ಇಂಥ ನೋಟಿಫಿಕೇಶನ್ಸ್ ಇನ್ನೂ ಜಾಸ್ತಿ ಬರ್ತಾವ. ದೇರ್ ಫೋರ್ ಪ್ರಿಪೇರ್ ಯುವರ್ ಸೆಲ್ಫ್ ಅಂಡ್ ಅಪ್ಲೈ ಫಾರ್ ದ್ಯಾಟ್. ಡನ್. ಥ್ಯಾಂಕ್ ಯು.